ಕೂಸು ಘಾಷ ಆಯಿತು ಅಂದಂಗೆ ಇಲ್ಲಿ ವರ್ಕರ್ ಮತ್ತು ಇಲ್ಲಿ ಎರಡರ ಮಧ್ಯಸ್ಥಿ ಕಾಳಿಂದ ಡಿ ಸಿ ಸಿ ಬ್ಯಾಂಕ್ ಹೊಡೆದು ಬಿಡಬಾರ್ದು ಅಷ್ಟೇ ಇಲ್ಲ ನಮ್ಮ ಕಳಕಳಿ. ಯಾಕಪ್ಪ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಯಾರಿಗೂ ಕೊಡಲಿ ಲೋನ ಒಂದು ಲಾಭದಲ್ಲಿ ಅದ, ಒಂದಿಷ್ಟು ರೈತರಿಗೆ ಹೆಲ್ಪ್ ಆಗ್ತಾಯಿದೆ ಅನ್ನೋದನ್ನು ನಾವಿಲ್ಲಿ ಮರಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ಇದರಲ್ಲಿ ನಿಂಗಪ್ಪ ಖರಣ್ಣವರ ಸತ್ಯವಂತನ, ನಮ್ಮ ಸೌದಿಯವರು ಸತ್ಯವಂತರ, ಅಥವಾ ಇದೆಲ್ಲ ನಮ್ಮ ಕುಮಟಳ್ಳಿಯವರು ಹೇಳುವಂಗೆ ಬಿಹಾರ ರೀತಿ ಆಗ್ಯದ, ಸೌದಿಯವರು ಅಲ್ಲಿ ಬಿಹಾರದಲ್ಲಿ ಡಿಕ್ಟೇಟರ್ಗಳಿದ್ದಂಗೆ ಈ ಲತ್ತಲ್ಲಿ ಡಿಕ್ಟೇಟರ್ ಆಗಿದ್ದಾರೆ ಅನ್ನುವಂಥ ಅನೇಕ ಚರ್ಚೆಗಳು ಈ ಸಂದರ್ಭದಲ್ಲಿ ಹೇಳುವಂಥವಾಗಿದೆ. ಅವಕ್ಕೆಲ್ಲ ಪರಿಹಾರ ಸಿಗೋದು ತನಿಖೆಯಿಂದ ಮಾತ್ರ. ಈ ತನಿಖೆ ಆದಷ್ಟು ಬೇಗನೆ ಆಗಲಿ, ಸತ್ಯ ಹೊರಗೆ ಬರಲಿ. ಮತ್ತು ಜೊತೆಗೆ ಡಿ ಸಿ ಸಿ ಬ್ಯಾಂಕಿಗೆ ಈ ಒಂದು ತಿಕ್ಕಾಟದಲ್ಲಿ ಹೊಡೆದು ಬೆಳೆದೇ ಇರಲಿ. ಅದೇ ಕಾಲಕ್ಕೆ ಯೂನಿಯನ್ ಅದ, ಆ ಯೂನಿಯನ್ ಉಳಿಬೇಕಾಗ್ಯದ. ಯೂನಿಯನ್ ಯಾವ್ಯಾವುದಕ್ಕೂ ಸ್ಟ್ರೈಕ್ ಮಾಡ್ಕೊಂಡು ಇಳಿಸೋದು, ಡಿ ಸಿ ಸಿ ಬ್ಯಾಂಕ್ ತೆರೆ ಇಡಿಸೋದು, ವ್ಯವಹಾರ ಬಂದ್ ಮಾಡಿಸೋದು ಇವೆಲ್ಲ ಒಳ್ಳೆಯ ಲಕ್ಷಣಗಳಲ್ಲ ಡಿ ಸಿ ಸಿ ಬ್ಯಾಂಕಿನ ದೃಷ್ಟಿಕೋನದಿಂದ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಈ ಆದಂಥ ಘಟನೆ ದುರದೃಷ್ಟಕರ ಅನ್ನಬಹುದು ಅಥವಾ ನಿಜವಾಗಿ ನೋವಿನ ವಿಷಯ ಅಂತ ಹೇಳಬೇಕಾಗ್ಯದ. ಇದರಲ್ಲಿ ಸತ್ಯವಂತರು ಯಾರು, ಸುಳ್ಳುವಂತರು ಯಾರು ಅನ್ನೋದು ತನಿಖೆಯಿಂದ ಗೊತ್ತಾಗೋದು. ಅದು ಆಗಲಿ ಬೇಗನೆ ಆದಷ್ಟು ಅಂತ ಹೇಳ್ತಾ, ಇದು ಇವತ್ತಿನವರೆಗೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ಗಳು. ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಸಂಧಾನ ಅಂತ ವಿಫಲ ಆಗ್ಯದ. ಸಂಧಾನ ಅಂದ್ರೆ ಈ ವರ್ಕರ್ ಮಧ್ಯೆ ಮತ್ತು ನಮ್ಮ ಸೌದಿಯವ್ರ ಮಧ್ಯೆಲ್ಲ ಇನ್ನೇನು ಇದ್ದರೂ ಇದು ಕೋರ್ಟ್ ಮ್ಯಾಟರ್ ಆಗಿ ತನಿಖೆಯಾಗಿ ಇದರ ಸತ್ಯಾಸತ್ಯ ಹೊರಗೆ ಬರಲಿ ಅಂತೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ಸತ್ಯದ ಕೈಗನ್ನಡಿ ವಂದನೆಗಳು.